ಹಾಯ್ ಹಲೋ, ನಾನು ಸಂತೋಷ್, ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ನೀವೆಲ್ಲ ಕಾದು ಕುಳಿತಿರ್ತಕ್ಕಂಥ GPSTR ಈಗಾಗಲೇ ಅಧಿಸೂಚನೆ ಬಿಟ್ಟಾಗಿದೆ. ಆನ್ಲೈನ್ ಅರ್ಜಿನೂ ಸಹ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಇನ್ನೇನು 1 ಅಥವಾ 1.5 ತಿಂಗಳಲ್ಲಿ ನೀವು ಪರೀಕ್ಷೆಯನ್ನು ಬರೀತಿದ್ದೀರಾ. ಆ GPSTRಗೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಅದರಲ್ಲಿ ಗಣಿತ, ಆ ಗಣಿತಕ್ಕೆ ಕುರಿತಾಗಿ ಈ ಒಂದು ಕ್ಲಾಸಲ್ಲಿ ಏನೋ ಒಂದು ಡಿಪಾರ್ಟ್ಮೆಂಟಿಂದ ಒಂದು ಮಾಡಲ್ ಕ್ವಶನ್ಗಳನ್ನ ಬಿಟ್ಟಿದ್ದಾರೆ. ಆ ಒಂದು ಕ್ವಶನ್ಗಳನ್ನ ಈ ಒಂದು ಕ್ಲಾಸಲ್ಲಿ ಮಾಡೋಣ ಅಂತ ಹೇಳ್ತಾ, ನಮ್ಮ ಒಂದು ಸಾಧನ ಶಂಕರ್ ಅಕಾಡೆಮಿಯಲ್ಲಿ ಲಭ್ಯ ಇರತಕ್ಕಂಥ ಕ್ಲಾಸಸ್ಗಳು HSTR, GPSTR, PSTR, TET, ಹಾಗೆ 10th ಕ್ಲಾಸ್ CBE ಮತ್ತು ಜನರಲ್ ಸೈನ್ಸ್, ಇನ್ನು ಸುಮಾರಷ್ಟು ಎಲ್ಲ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ಲಾಸಸ್ಗಳು ನಮ್ಮ ಒಂದು ಈ ಅಕಾಡೆಮಿಯಲ್ಲಿ ಲಭ್ಯ ಆಗ್ತಾ ಇದಾವೆ. ನಿಮಗೆ ಬೇಕಾದಲ್ಲಿ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ, ಮೊದಲೊಂದು ಪ್ರಶ್ನೆ, ದ ರ್ಯಾಷನಲ್ ನಂಬರ್ ಬಿಟ್ವೀನ್ -1/4 and 2/3 ಈಸ್ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಕೂಡ AB 1, 2, 3 and 4 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಈಗ ನಾವಿಲ್ಲಿ -1/4 ಮತ್ತೇನು ಕೊಟ್ಟಿದ್ದಾನೆ, 2/3 ಕೊಟ್ಟಿದ್ದಾನೆ. ಈ ನಂಬರ್ಸ್ಗಳ ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ ಬಿಟ್ವೀನ್ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇವುಗಳ ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ ಇವುಗಳಲ್ಲಿ ಯಾವುದು? ಅದಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ, ಇಲ್ಲಿ ಡಿನಾಮಿನೇಟ್ರು ಸೇಮ್ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, LCM ಅನ್ನ ತಗೊಳ್ತೇವೆ. 3 ಮತ್ತು 4 ಅದರ LCM ಎಷ್ಟಾಗುತ್ತೆ? 12 ಆಗುತ್ತೆ. ಇಲ್ಲಿ 12 ಈಕ್ವಲ್ ಮಾಡಿದಾಗ 4ಗೆ ನಾವು 3 ಅನ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಲ್ಲಿಗೆ ಇದೇನಾಯ್ತು, -3/12. ಅಂದ್ರೆ ಬೋತ್ ಆ ಡಿನಾಮಿನೇಟರ್ 12 ಆಗ್ಬೇಕಂತ ಅಂದ್ರೆ 3ನ ಬೋತ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನಾನು ಮಲ್ಟಿಪ್ಲೈ ಮಾಡಿದ್ದೀನಿ. ಹಾಗೇನೆ ಇದನ್ನು ಸಹ 12 ಈಕ್ವಲ್ ಮಾಡಿದಾಗ 3 6 ಆಗುತ್ತೆ. ಆ 6 ಅನ್ನ ಬೋತ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ 3 4 12 ಆಗುತ್ತೆ. ಆ 4 ಅನ್ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡಿದಾಗ 2 4 8 ಆಯ್ತು. ಹಾಗೇನೆ 3 4 12 ಆಯ್ತು. ಹಾಗಾದ್ರೆ ಅವ್ರು ಕೇಳಿರೋದೇನು, ದ ರ್ಯಾಷನಲ್ ನಂಬರ್ ಬಿಟ್ವೀನ್ ಅಂತ ಕೇಳಿದಾನೆ. ಇವುಗಳ ನಡುವೆ ಇವನ್ನ ಹೊರತುಪಡಿಸಿ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಇದರಲ್ಲಿ ಅಂತಂದ್ರೆ -2/12, -1/12, ಹಾಗೇನೆ 0/12, ನೆಕ್ಸ್ಟ್ 1/12, 2/12, 3/12, 4/12, 5/12, 6/12 and 7/12. ಇಲ್ಲಿ 8/12 ಇದೆ. ಇಷ್ಟು ರ್ಯಾಷನಲ್ ನಂಬರ್ಸ್ಗಳು ಈ ಎರಡು ನಂಬರ್ಗಳ ನಡುವೆ ಬರ್ತಾ ಇದೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಇಲ್ಲಿ ಕೆಲವೊಂದು ನಂಬರ್ಸ್ಗಳು ಕ್ಯಾನ್ಸಲ್ ಆಗ್ತವೆ. 2 1 2 ಹೋಗುತ್ತೆ, 2 6 ಆಗುತ್ತೆ. 1/6 ಎಲ್ಲಾರು ಇದೆಯಾ? ಇಲ್ಲ. ನೆಕ್ಸ್ಟ್ 3 1 3, 3 4 1/4 ಇದೆಯಾ? ಇಲ್ಲ. ಹಾಗೇನೆ 2 3 6, 2 3 6, 2 4 3/4 ಬರ್ತಾ ಇದೆ. ಆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಒಂದೇ ಒಂದು, ಇಷ್ಟು ನಂಬರ್ಗಳಲ್ಲಿ ಅವ್ರು ಕೊಟ್ಟಿರೋದು ಒಂದೇ ಒಂದು ನಂಬರು, ಅದು 3/4 ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ದ ಡೆಸಿಮಲ್ ಫಾರ್ಮ್ ಆಫ್ 12/25 ಈಸ್ ಅಂತ ಕೇಳಿದ್ದಾನೆ. 12/25, 12/25, 25 ಇಂದ 12 ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಪಾಯಿಂಟ್ ಕೊಟ್ಟಾಗ ಅದೇನಾಗುತ್ತೆ, 120 ಆಗುತ್ತೆ. ಹೌದಾ? ಎಷ್ಟಾಗುತ್ತೆ? 120 ಆಗುತ್ತೆ. ಅಲ್ಲಿಗೆ 25 4 100 ಆಗುತ್ತೆ. ಎಷ್ಟಾಗುತ್ತೆ? ಮತ್ತೆ ಕ್ಯಾರಿ 2 ಆಗುತ್ತೆ. ಪಾಯಿಂಟ್ ಕೊಟ್ಟಿರೋದ್ರಿಂದ 200 ಆಗುತ್ತೆ. ಸೊ 25 8 is 0.48 ಬರ್ತಾ ಇದೆ. ಸೊ ಆಪ್ಷನ್ಸ್ 2 is the right answer. ಮುಂದಿನ ಒಂದು ಪ್ರಶ್ನೆ, ದ ವ್ಯಾಲ್ಯೂ ಆಫ್ x when 4x is equal to 64/2 is ಅಂತ ಹೇಳಿದಾನೆ. ಈ ಒಂದು ಪ್ರಶ್ನೆಗೆ 4x is equal to 64/2 ಇದೆ. ಹಾಗಾದ್ರೆ x ನ ವ್ಯಾಲ್ಯೂ ಏನು ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಿದ್ದಾನೆ. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 4x
ಇದು 2x ಈ ಕಡೆ ಬರುತ್ತೆ ಈಸ್ ಈಕ್ವಲ್ ಟು 64 ಆಗುತ್ತೆ. ಬೈ ಯೂಸಿಂಗ್ ಲಾ ಆಫ್ ಎಕ್ಸ್ಪೋನೆಂಟ್ ಅಥವಾ ಲಾ ಆಫ್ ಇಂಡಿಸಿಸ್ ಏನ್ ಹೇಳುತ್ತೆ, ಈ ತರ ಇದ್ದಾಗ ನಾನು ಇದನ್ನ 4 ಇಂಟು 2 ಹೋಲ್ ಪವರ್ ಎಕ್ಸ್ ಅಂತ ಬರ್ಕೋಬಹುದು ಈಸ್ ಈಕ್ವಲ್ ಟು 64 ಆಗುತ್ತೆ. ಅಲ್ಲಿಗೆ 4 ಟು 8 ಪವರ್ ಎಕ್ಸ್ ಈಸ್ ಈಕ್ವಲ್ ಟು 64. 8 ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಇದು ಯಾವ್ದ್ರ ಸ್ಕ್ವೇರ್ ಅಂತ ಅಂದ್ರೆ 8 ಸ್ಕ್ವೇರ್. ಹಾಗಾಗಿ ಎಕ್ಸ್ ನ ವ್ಯಾಲ್ಯೂ ಓತು ಬೇಸ್ ಸೇಮ್ ಆಗ್ತಾ ಇದೆ, ಹಾಗಾಗಿ ಆರ್ಡರ್ ಎಕ್ಸ್ ಈಸ್ ಈಕ್ವಲ್ ಟು 2 ಬರ್ತಾ ಇದೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 2. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ವ್ಯಾಲ್ಯೂ ಆಫ್ ಕೆ ವೆನ್ ದ ಮೀನ್ ಆಫ್ ಡಾಟಾ ಈಸ್ 7.5. summation f1 into xi fi into xi equals 1 plus 120 plus 3k is equal to summation fi is equal to 30 is ಅಂತ ಕೇಳಿದಾನೆ. ಹಾಗಾದ್ರೆ ಈ ಒಂದು ಕೊಟ್ಟಿರ್ತಕ್ಕಂಥ ಆ ಪ್ರಶ್ನೆಯಲ್ಲಿ ಕೆ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮೀನ್ ಅನ್ನ ಕೊಟ್ಟಿದ್ದಾನೆ, ಮೀನ್ ನ ವ್ಯಾಲ್ಯೂ ಕೊಟ್ಟಿದ್ದಾನೆ 7.5. ನಿಮಗೆಲ್ಲ ಮೀನ್ ನ ಫಾರ್ಮುಲಾ ಗೊತ್ತಿದೆ. x bar is equal to summation fi into xi divided by summation fi. This is the standard formula to find the mean of given data. ಇಲ್ಲಿ x bar ಕೊಟ್ಟಿದ್ದಾರೆ, ಅವರು ಎಷ್ಟಿದೆ 7 ಪಾಯಿಂಟ್ ಅಂದ್ರೆ ಮೀನ್ ನ ಕೊಟ್ಟಿದ್ದಾರೆ 7.5 is equal to summation fi into xi ಎಷ್ಟಿದೆ ಇಲ್ಲಿ 120 plus 3k ಡಿವೈಡ್ ಬೈ ಸಮೇಷನ್ ಎಫ್ ಐ ಎಷ್ಟಿದೆ ಇಲ್ಲಿ 30 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 7.5 into 30 is equal to 120 plus 3k. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದಾಗ 3 5 15, 5 3 15 1, 7 3 21, 21 1, 22 0 ಇದೆ, ಪಾಯಿಂಟ್ ಕೊಟ್ಟರೆ ಅದು 225 ಆಯ್ತು. ಈಸ್ ಈಕ್ವಲ್ ಟು 120 ಪ್ಲಸ್ 3k. 120 ಪ್ಲಸ್ 3k ಇದು 225. 225 ಈ ಕಡೆ 120 ಈ ಕಡೆ ತಗೊಂಡ್ರೆ 225 ಮೈನಸ್ 120 ಈಸ್ ಈಕ್ವಲ್ ಟು 3k ಆಗುತ್ತೆ. ಅಲ್ಲಿಗೆ 225 ಇದು ಹೋದ್ರೆ 5 0 ಹೋದ್ರೆ 5, 2 ನಲ್ಲಿ 2 ಹೋದ್ರೆ 0, 2 ನಲ್ಲಿ 1 ಹೋದ್ರೆ 1 ಈಸ್ ಈಕ್ವಲ್ ಟು 3k. ಅಲ್ಲಿ k ಗೆ ಸಾಲ್ವ್ ಮಾಡಿದಾಗ 105 ಡಿವೈಡ್ ಬೈ 3 ಆಗುತ್ತೆ. 3 3 9, 1 ಕ್ಯಾರಿ ಆಗುತ್ತೆ. ಅಲ್ಲಿಗೆ 3 5 ಸೊ ದ ವ್ಯಾಲ್ಯೂ ಆಫ್ k is equal to ಎಷ್ಟು ಬರ್ತಾ ಇದೆ 35. ಸೊ ರೈಟ್ ಆನ್ಸರ್ ಯಾವ್ದಾಗುತ್ತೆ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ನಂಬರ್ ಇನ್ಕ್ರೀಸ್ಡ್ ಬೈ 10%. ದ ನಂಬರ್ ಇನ್ಕ್ರೀಸ್ಡ್ ಬೈ 10% ಅಂಡ್ ಡಿಕ್ರೀಸ್ಡ್ ಬೈ 10%. ದ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಈಸ್ ಅಂತ ಕೇಳಿದ್ದಾನೆ. ಒಂದು ನಂಬರ್ ಅನ್ನ ತಗೊಳ್ತೇನೆ ನಾನು, ಆ ನಂಬರ್ ಅನ್ನ 100 ಅಂತ ಅನ್ಕೊಳ್ಳೋಣ. ಈ ನಂಬರ್ ಅನ್ನ 10% ರೈಸ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 110 ಆಗುತ್ತೆ. 10% ರೈಸ್ ಮಾಡಿದ್ರೆ 110 ಆಯ್ತು. ಅದೇ ನಂಬರ್ನ 110 ಈಗ ಬಂದಿರ್ತಕ್ಕಂಥ ಅವ್ರನ್ನ ಹೇಳಿದಾನೆ, ಒಂದು ನಂಬರ್ ಅನ್ನ ಇನ್ಕ್ರೀಸ್ಡ್ ಬೈ 10 ಅಂತ ಅಂದ್ರೆ 110 ಬಂತು. ಆ ಬಂದಿರ್ತಕ್ಕಂಥ 110 ಮತ್ತೆ ಡಿಕ್ರೀಸ್ ಬೈ 10% ಅಂತ ಅಂದ್ರೆ ಇದರ 10% ಎಷ್ಟಾಗುತ್ತೆ ಅಂತ ಹೇಳಿ. ಎಷ್ಟಾಗುತ್ತೆ? 0 0 ಕ್ಯಾನ್ಸಲ್, ಈ 0 ಗೆಟ್ ಕ್ಯಾನ್ಸಲ್, ಎಷ್ಟಾಯ್ತು 11 ಉಳಿತು. ಎಷ್ಟು ಉಳಿತು 11. ಈಗ 110ರಲ್ಲಿ 11 ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 99 ಬರುತ್ತೆ. ಎಷ್ಟು 99. ನಾನು ಫಸ್ಟ್ ಮೂಲ ಬೆಲೆ ಎಷ್ಟು ತಗೊಂಡಿದ್ದೆ 100 ತಗೊಂಡಿದ್ದೆ. ಆ 100 ಅಲ್ಲಿ 99 ಮೈನಸ್ ಮಾಡಿದ್ರೆ 1% ನಮಗೆ ಉಳಿಯುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ, ಇದು ಆನ್ಸರ್ ಯಾವ್ದಾಗುತ್ತೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28%
can complete a piece of work in 21 days, the number of persons can complete the same piece of work in 7 days. ಹಾಗಾದ್ರೆ 28 ಜನರು ಏನ್ ಮಾಡ್ತಾರೆ, ಒಂದು ವರ್ಕ್ ಅನ್ನ 21 ದಿವಸದಲ್ಲಿ ಮುಗಿಸ್ತಾರೆ. ಹಾಗಾದ್ರೆ 7 ದಿನದಲ್ಲಿ ಮುಗಿಸಬಹುದಾದ್ರೆ ಎಷ್ಟು ಜನ ನಮಗೆ ಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಹಾಗಾದ್ರೆ ಇಂಥ ಒಂದು ಕ್ವಶನ್ಗಳು ಬಂದಾಗ ಜನ ಇಂಟು ಪರ್ಸನ್ ಇಂಟು ಡೇಸ್ P1 D1 is equal to P2 ಇಂಟು D2 ಅಂತ ತಗೊಳ್ಳೋಣ. ಸರಿನಾ? ನಿಮಗೆ ಬೇಕಾಗಿರೋದೇನು ಅದು P2 ಬೇಕು. P2 ಸಾಲ್ವ್ ಮಾಡ್ಕೊಂಡ್ರೆ P1 ಇಂಟು D1 ಡಿವೈಡ್ ಬೈ D2 ಆಗುತ್ತೆ. D1 ಅಂದ್ರೆ ಡೇಸ್ ಅವು, P1 ಅಂದ್ರೆ P1 ಮತ್ತೆ P2 ಅದು ಪರ್ಸನ್ 1 ಪರ್ಸನ್ 2 ಅಂತ ಹೇಳಿ ಪರ್ಸನ್ಸ್. ಫಸ್ಟ್ 28 ಪರ್ಸನ್ ಇದ್ರು, ಎಷ್ಟು ದಿವಸದಲ್ಲಿ ಮುಗಿಸಿದ್ರು ಅವರು? 21 ಡೇಸ್ ಅಲ್ಲಿ ಮುಗಿಸಿದ್ರು. ಹಾಗೇನೆ ಸೆಕೆಂಡ್ ಕೇಸಲ್ಲಿ 7 ಡೇಸ್ ಅನ್ನ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಪೀಪಲ್ಸ್ ಅಥವಾ ಪರ್ಸನ್ಸ್ ಬೇಕು ಅಂತಂದ್ರೆ 7 1 7 4 ಅಲ್ಲಿ ಎಷ್ಟು ಆಗ್ತಿದ್ದು? 4 1 4 4 2 8 84 ಡೇಸ್ ಬೇಕು. ಹಾಗಾಗಿ ಆಪ್ಷನ್ಸ್ 3 ಈಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ವ್ಯಾಲ್ಯೂ ಆಫ್ a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ವೆನ್ a ಪ್ಲಸ್ 1 by a is equal to 2 is ಅಂತ ಕೇಳಿದ್ದಾನೆ. ಅಂದ್ರೆ ಇದರ ವ್ಯಾಲ್ಯೂ ಬೇಕು ನಮಗೆ, a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಅದರ ವ್ಯಾಲ್ಯೂನ ಹೇಳಬೇಕು. ಹಾಗಾಗಿ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ನಿಮಗೆಲ್ಲ, a ಪ್ಲಸ್ 1 by a ಹೋಲ್ ಕ್ಯೂಬ್ ಅಂದ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್. ಆ ಫಾರ್ಮುಲಾ ತಗೊಳ್ತಿದ್ದೇನೆ. ಏನ್ ಹೇಳುತ್ತೆ? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಇಂಟು 3a ಇಂಟು ಬಿ ಅಂದ್ರೆ ಬಿ ಪ್ಲೇಸ್ ಅಲ್ಲಿ 1 by a ಇದೆ. ಹಾಗೇನೆ a ಪ್ಲಸ್ ಬಿ ಅಂದ್ರೆ a ಪ್ಲಸ್ ಬಿ ಅಂದ್ರೆ a ಪ್ಲಸ್ 1 by a. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ನನಗೆ ಇದರ ವ್ಯಾಲ್ಯೂ ಬೇಕು. a ಕ್ಯೂಬ್ ಪ್ಲಸ್ 1 by a ಕ್ಯೂಬ್, a ಪ್ಲಸ್ 1 by a ಅದರ ವ್ಯಾಲ್ಯೂ ಕೊಟ್ಟಿದ್ದಾನೆ 2. ದಟ್ ಮೀನ್ಸ್ ಇಲ್ಲಿ ಕ್ಯೂಬ್ ಇದೆ, 2 ಕ್ಯೂಬ್. ಇದು ಹಾಗೆ ಇರಲಿ. a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಹಾಗೆ ಇರಲಿ. a ಗೆಟ್ ಕ್ಯಾನ್ಸಲ್ ಆಗ್ತವೆ. ಅಲ್ಲಿಗೆ 3 ಇಂಟು ಇದರ ಪ್ಲೇಸ್ ಅಲ್ಲಿ ಎಷ್ಟು? 2. ಯಾಕೆ? ಅದರ ವ್ಯಾಲ್ಯೂ 2 ಇದೆ. ಅಲ್ಲಿಗೆ ಏನಾಯ್ತು? 2 ಕ್ಯೂಬ್ ಅಂದ್ರೆ 8, 3 2 6 ಆಗುತ್ತೆ. ಆ 6 ಅನ್ನ ಈ ಕಡೆ ತಗೊಂಡ್ರೆ -6 ಆಗುತ್ತೆ. ಈಸ್ ಈಕ್ವಲ್ ಟು a ಕ್ಯೂಬ್ ಪ್ಲಸ್ 1 by a ಕ್ಯೂಬ್. ಅಲ್ಲಿಗೆ 8 ಅಲ್ಲಿ 6 ಹೋದ್ರೆ 2 ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ a ಕ್ಯೂಬ್ ಪ್ಲಸ್ 1 by a ಕ್ಯೂಬ್ ಈಸ್ 2. ಸೊ ಆನ್ಸರ್ ಯಾವ್ದು ಬರ್ತಾ ಇದೆ? 1 is the right answer. The correct relation among the following when the pair of linear equations in two variables 2x plus 3y is equal to 7 and 2ax plus a plus 2 ಆಗಿದೆ. ಸೊ ಇದು a plus b ಆಗಬೇಕಿದು. a plus b into y is equal to 28 have infinitely many solution ಅಂತ ಹೇಳಿದ್ದಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ರಿಲೇಷನ್ ಅಲ್ಲಿ ಯಾವುದು ಸರಿಯಾದ ರಿಲೇಷನ್ ಇದಕ್ಕೆ ಸೂಟೇಬಲ್ ಆಗುತ್ತೆ? ಆ ಕೊಟ್ಟಿರ್ತಕ್ಕಂಥ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗೆ ಇಲ್ಲಿ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂತ ಕೇಳಿರೋದ್ರಿಂದ ನಮಗೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂತಂದ್ರೆ 2 ಈಕ್ವೇಷನ್ a1x ಪ್ಲಸ್ b1y ಪ್ಲಸ್ c1 is equal to 0, a2x ಪ್ಲಸ್ b2y ಪ್ಲಸ್ c2 is equal to 0. ಇವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ linear equations in two variable. ಇಲ್ಲಿ have infinitely many solution. ಒಂದನೇದು ಯುನಿಕ್ ಸೊಲ್ಯೂಷನ್, ಆಮೇಲೆ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್ ಅಂತ ಬರುತ್ತೆ. ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂತಂದ್ರೆ ನಮಗೆ ರೇಷಿಯೋ ಕಂಪೇರಿಂಗ್ ದ ರೇಷಿಯೋ ಮಾಡಿದಾಗ a1 by a2 is equal to b1 by b2 is equal to c1 by c2. c1 by c2 ಅಂದ್ರೆ ಮೂರು ರೇಷಿಯೋಗಳು ಒಂದಕ್ಕೊಂದು ಈಕ್ವಲ್ ಆದಾಗ ಆ ಲೈನ್ಗಳು ಏನಾಗಿರ್ತವೆ? ಕೋಇನ್ಸಿಡೆಂಟ್ ಆಗಿರ್ತವೆ. ಕೋಇನ್ಸಿಡೆಂಟ್ ಆದಾಗ ವಿ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ನಮಗೆ ಸಿಗ್ತವೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಲೇಷನ್ ನಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದ್ರೆ
a1/a2. ಇಲ್ಲಿ ಫಸ್ಟ್ ಇಕ್ವೇಶನ್ ಅಲ್ಲಿ ದಿಸ್ ಇಸ್ ಯುವರ್ a1, ದಿಸ್ ಇಸ್ ಯುವರ್ a2. ಅಲ್ಲಿಗೆ a1/a2 ಏನಾಗುತ್ತೆ 2 ಡಿವೈಡೆಡ್ ಬೈ 2a ಆಗುತ್ತೆ. ದಿಸ್ ಇಸ್ ಯುವರ್ a1/a2. ನೆಕ್ಸ್ಟ್ ಈಸ್ ಈಕ್ವಲ್ ಟು b1/b2. b ಪ್ಲೇಸ್ ಅಲ್ಲಿ 3 ಇದೆ, ಇಲ್ಲಿ b2 ಪ್ಲೇಸ್ ಅಲ್ಲಿ a ಪ್ಲಸ್ b ಇದೆ, ಈಸ್ ಈಕ್ವಲ್ ಟು c1/c2. ಈ 7 ಈ ಕಡೆ ಹೋದ್ರೆ ಮತ್ತೆ ಈ 28 ಅನ್ನು ಈ ಕಡೆ ತಗೊಂಡ್ರೆ -7/-28 ಆಗುತ್ತೆ. ಸೊ ಅದನ್ನ ನಾನು 7/28 ಅಂತ ಮಾಡ್ಕೊಳ್ತೇನೆ. ಓಕೆನಾ? ಈಗ ರಿಲೇಷನ್ ಅನ್ನ ಕಂಪೇರ್ ಮಾಡಿದಾಗ ಫಸ್ಟ್ ರೇಷಿಯೋ ಮತ್ತೆ ಲಾಸ್ಟ್ ರೇಷಿಯೋನ ಕಂಪೇರ್ ಮಾಡ್ರಿ. 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 1/a ಈಸ್ ಈಕ್ವಲ್ ಟು ಏನು ಉಳಿತು ಇಲ್ಲಿ 7/28. 7 1 7, 7 4 therefore the value of a is equal to 4 ಆಗುತ್ತೆ. ವ್ಯಾಲ್ಯೂ ಆಫ್ a is equal to 4. ವ್ಯಾಲ್ಯೂ ಆಫ್ a is equal to 4. ಹಾಗೇನೆ ಬಿ ವ್ಯಾಲ್ಯೂ ಬೇಕು. ಇವಾಗ ಸೆಕೆಂಡ್ ರೇಷಿಯೋ ಮತ್ತೆ ಇದನ್ನು ತಗೊಳ್ಳಿ, ಇಲ್ಲ ಅಂತ ಇದ್ರೆ ಇದನ್ನೇ ತಗೊಳ್ಳಿ. 1/a ವ್ಯಾಲ್ಯೂ 4 ಬಂದಿದೆ. ಸೊ 1/4 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ a ಪ್ಲೇಸ್ ಅಲ್ಲಿ 4 ಪ್ಲಸ್ ಬಿ ಅಂತ ತಗೊಳ್ತೇನೆ. ಓಕೆನಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈ 4 ಪ್ಲಸ್ ಬಿ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4 ಪ್ಲಸ್ ಬಿ ಈಸ್ ಈಕ್ವಲ್ ಟು 12 ಆಯ್ತು. ಅಲ್ಲಿಗೆ ಬಿ ಈಸ್ ಈಕ್ವಲ್ ಟು 12 ಅಲ್ಲಿ ಈ 12 ಇಲ್ಲಿ ಇರುತ್ತೆ, 4 ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 12 ಅಲ್ಲಿ 4 ಹೋದ್ರೆ 8 ಉಳಿಯಿತು. ಆಪ್ಷನ್ಸ್ ಬಂತಾ? ಇಲ್ಲ, ಇನ್ನೂ ಬಂದಿಲ್ಲ. ಇದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬಹುದು. ನಾನು ಬಂದಿರೋ ಆನ್ಸರ್ ಅನ್ನ ಇದನ್ನ ಈ ತರ ಬರೀಬಹುದಾ? 2 × 4 ಅಂತ ಬರೀಬಹುದು. 2 4 8 ಬರುತ್ತೆ. ಹಾಗಾಗಿ ಬಿ ಈಸ್ ಈಕ್ವಲ್ ಟು 2 × 4. ಏನ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಏನ ವ್ಯಾಲ್ಯೂ 4 ಬಂದಿದೆ. ಹಾಗಾಗಿ ಈ ಪ್ಲೇಸ್ ಅಲ್ಲಿ ನಾನು ಎ ಅಂತ ಹಾಕ್ತೀನಿ. ಆದ್ರೆ ಈ ರಿಲೇಷನ್ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ 4 ಈಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, the value of square root of 12 plus square root of 12 plus square root of 12 and so on up to infinity ಇದೆ. ಅದು ವ್ಯಾಲ್ಯೂ, ಅದಕ್ಕೆ ಎಂಡ್ ಇಲ್ಲ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಿದ್ದೇನೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಕೊಟ್ಟಿರೋ ಈ ರಿಲೇಷನ್ ಅನ್ನು ನಾನು ಎಕ್ಸ್ ಈಸ್ ಈಕ್ವಲ್ ಟು ಅಂತ ತಗೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಅಂಡ್ ಸೋ ಆನ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಲ್ಲಿಗೆ ಫಸ್ಟ್ ಸ್ಕ್ವೇರ್ ರೂಟ್ ಹೋಯ್ತು, 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಈ ತರ ಉಳ್ಕೊಳ್ತಾ ಹೋಗುತ್ತೆ, ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾನು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 12 ಪ್ಲಸ್ ಇದಿಷ್ಟು ವ್ಯಾಲ್ಯೂಗಳನ್ನು ನಾನು ಎಕ್ಸ್ ಅಂತ ತಗೊಳ್ತೇನೆ. ಓಕೆನಾ? ಈಗ ಅರೇಂಜ್ಮೆಂಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಇ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್, ಈ 12 ಈ ಕಡೆ ಬಂದ್ರೆ -12 ಈಸ್ ಈಕ್ವಲ್ ಟು 0. ನೀವೆಲ್ಲ 9th ಸ್ಟ್ಯಾಂಡರ್ಡ್ ಅಲ್ಲಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾವು ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿದಾಗ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇದನ್ನ ಈ ತರ ಬರಿಬಹುದಾ? ಎಕ್ಸ್ ಸ್ಕ್ವೇರ್ ಈ ಮೈನಸ್ ಎಕ್ಸ್ ಅನ್ನ ಈ ತರ ಬರಿಬಹುದಾ ನೋಡಿ, -4x ಪ್ಲಸ್ 3x ಅಂತ ಬರಿಬಹುದಾ? 4 ಅಲ್ಲಿ 3 ಹೋದ್ರೆ 1 ಬರುತ್ತೆ, ಬಿಗ್ಗರ್ಸ್ ನಂಬರಿಗೆ ಮೈನಸ್ ಇದೆ, ಸೊ -x ಬರುತ್ತೆ. ಸೊ -12 ಈಸ್ ಈಕ್ವಲ್ ಟು 0. ಗ್ರೂಪ್ ಮಾಡಿದಾಗ ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್. ಫಸ್ಟ್ ಗ್ರೂಪ್ ಅಲ್ಲಿ ನಾನು x ಇಂಟು x ಮೈನಸ್ 4 ಕಾಮನ್ ತೆಗೆದಿದ್ದೇನೆ. ಇದರಲ್ಲೂ ಅಷ್ಟೇ 3 ಅನ್ನ ಕಾಮನ್ ತೆಗೆದ್ರೆ x ಮೈನಸ್ 4 ಈಸ್ ಈಕ್ವಲ್ ಟು 0. ಎರಡರಲ್ಲಿ ಏನ್ ಕಾಮನ್ ಇದೆ? x ಮೈನಸ್ 4 ಕಾಮನ್ ಇದೆ. ಏನು ಉಳಿತು? ಇಲ್ಲಿ x ಉಳಿತು, ಇಲ್ಲಿ +3 ಉಳಿತು, ಈಸ್ ಈಕ್ವಲ್ ಟು 0. ಸಾಲ್ವ್ ಮಾಡಿದಾಗ ಇದರ ವ್ಯಾಲ್ಯೂ x ಈಸ್ ಈಕ್ವಲ್ ಟು 4 ಬರುತ್ತೆ, ಇನ್ನೊಂದು ವ್ಯಾಲ್ಯೂ x ಈಸ್ ಈಕ್ವಲ್ ಟು -3 ಬರುತ್ತೆ. ಹಾಗಾಗಿ ನಾವಿಲ್ಲಿ ವ್ಯಾಲ್ಯೂ ಅನ್ನ ಹೇಳ್ತಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಲ್ಲ. ಸೊ x ಈಸ್ ಈಕ್ವಲ್ ಟು 4 ಬರ್ತಾ ಇದೆ. 4 ಎಲ್ಲಿದೆ? ಇಲ್ಲಿ ಆಪ್ಷನ್ಸ್ 2 ನಲ್ಲಿದೆ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ. The value of b when the quadratic equation ax square plus bx plus c is equal to 0 has equal roots ಅಂತ ಹೇಳಿದ್ದೇನೆ, ಹೌದಾ? ಇಲ್ಲಿ ಬಿ ನ ವ್ಯಾಲ್ಯೂಗಳಿವೆಲ್ಲ ಏನು ಆಪ್ಷನ್ಸ್ ಕೊಟ್ಟಿದ್ದಾನಲ್ಲ ಅದು ಬಿ ನ ವ್ಯಾಲ್ಯೂ.
ನಿಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ನೇಚರ್ ಆಫ್ ರೂಟ್ಸು ಅದರ ಒಂದು ಡಿಸ್ಕ್ರಿಮಿನೆಂಟ್, ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಆ ವ್ಯಾಲ್ಯೂ ಡಿಸ್ಕ್ರಿಮಿನೆಂಟ್ ಏನ್ ಹೇಳುತ್ತೆ, ಬಿ ಸ್ಕ್ವಯರ್ ಮೈನಸ್ 4ac, ಇದನ್ನು ನಾವು ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೇವೆ. ಏನಿದು ಡಿಸ್ಕ್ರಿಮಿನೆಂಟ್, ಅಥವಾ ಕನ್ನಡದಲ್ಲಿ ಅದನ್ನು ನಾವು ಶೋಧಕ ಅಂತ ಹೇಳ್ತೇವೆ. ಯಾವುದೇ ಒಂದು ವರ್ಗ ಸಮೀಕರಣದ ಆ ಮೂಲ ಸ್ವಭಾವ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ, ಶೋಧಕದ ಬೆಲೆ ಮೇಲೆ ಡಿಪೆಂಡ್ ಇರುತ್ತೆ. ಫಸ್ಟ್ ಒನ್ ಬಿ ಸ್ಕ್ವಯರ್, ಇಲ್ಲಿ ನಾವು ಈಕ್ವಲ್ ರೂಟ್ಸ್ ಅಂತ ಕೇಳಿದ್ರಿಂದ ಈ ಒಂದು ಶೋಧಕ ಏನಾಗುತ್ತೆ ಅಂತಂದ್ರೆ ಬಿ ಸ್ಕ್ವಯರ್ ಮೈನಸ್ 4ac ಇಸ್ ಈಕ್ವಲ್ ಟು ಏನಾಗುತ್ತೆ, ಈಕ್ವಲ್ ಟು 0 ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ 4ac ಆ ಕಡೆ ಹೋದ್ರೆ 4ac ಆಗುತ್ತೆ, ಪ್ಲಸ್ 4ac. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್, ಅಪ್ಲೈ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೈರ್ ರೂಟ್ ಆಫ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ 4ac ಆಗುತ್ತೆ. ಸರಿನಾ? ಈ ಸ್ಕ್ವೈರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿ ಬಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ 4ac ಬರುತ್ತೆ. 4 ಅನ್ನ ಸ್ಕ್ವೈರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ, ಈ ಕಡೆ ತೆಗೆದ್ರೆ 2 ಬರುತ್ತೆ. ಉಳಿದಿರೋದೇನು, ಸ್ಕ್ವೈರ್ ರೂಟ್ ಆಫ್ ac. ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು 2 ಇಂಟು ಸ್ಕ್ವೈರ್ ರೂಟ್ ಆಫ್ ac ಬರ್ತಾ ಇದೆ. ಹಾಗಾಗಿ 4 ಅಲ್ಲಿ ಇದೆ ಅದು ಉತ್ತರ. ಹಾಗಾಗಿ 4 ಇಸ್ ದ ರೈಟ್ ಆನ್ಸರ್. ಇಲ್ಲೊಂದು ಪ್ರಶ್ನೆ ಇದೆ, ದ ವ್ಯಾಲ್ಯೂ ಆಫ್ ಎನ್ ವೆನ್ 3142000 is equal to 3.142 into 10 power n is ಅಂತ ಕೇಳಿದ್ರು. ವೆರಿ ಸಿಂಪಲ್ ಇದೆ ಇದು ಪ್ರಶ್ನೆ. ಇದು 3142000 is equal to 3.14 into 10 power n. 10 power n ಇದೆ. ಇದನ್ನ ನಾನು ಈ ತರ ಬರಿಬೋದಾ? 3.14 ಅಂತ ಹೇಳಿದಾನೆ, 142 3.142 ಇದನ್ನ ಹಿಂಗೆ ಬರ್ಕೊಂಡು ಪಾಯಿಂಟ್ ನ ನಂತರ ಇಲ್ಲಿ 3 ಆದ್ಮೇಲೆ ನಾನು ಪಾಯಿಂಟ್ ಅನ್ನ ಕೊಟ್ಟಿದ್ದೇನೆ. ಅದಾದ್ಮೇಲೆ ಎಷ್ಟು ಡಿಜಿಟ್ ಇದಾವೆ ಇಲ್ಲಿ? 1 2 3 4 5 6 7 8 ಇದಾವೆ. ಹಾಗಾಗಿ ಇದ್ರಲ್ಲಿ ಪಾಯಿಂಟ್ ಕೊಟ್ಟು ಬರೀತಿದ್ದೇನೆ. 10 ಪವರ್ 8 ಇಸ್ ಈಕ್ವಲ್ ಟು 3.14 ಇಂಟು 10 ಪವರ್ n ಆಗುತ್ತೆ. ಅಲ್ಲಿಗೆ ಈ 3.142 3.142 ಗೆಟ್ ಕ್ಯಾನ್ಸಲ್. ಇಲ್ಲಿ ಬೇಸ್ ಸೇಮ್ ಇದೆ, ಹಾಗಾಗಿ ಬೇಸ್ ಸೇಮ್ ಇದೆ ಅಂತಂದ್ರೆ ಅದರ ಆರ್ಡರ್ ಕೂಡ ಎಕ್ಸ್ಪೋನೆಂಟ್ ಕೂಡ ಇಸ್ ಈಕ್ವಲ್ ಟು n ಇಸ್ ಈಕ್ವಲ್ ಟು ಏನಾಗುತ್ತೆ, 8 ಆಗುತ್ತೆ. ಸೊ ವ್ಯಾಲ್ಯೂ ಆಫ್ n ಇಸ್ ಈಕ್ವಲ್ ಟು 8 ಎಲ್ಲಿದೆ ಅಂತಂದ್ರೆ ಅದು 2 ನಲ್ಲಿದೆ. ಸೊ 2 ಈಸ್ ದ ರೈಟ್ ಆನ್ಸರ್. The HCF of x cube minus 8 and x cube plus 4x square plus 8x plus 8 is ಅಂತ ಕೇಳಿದೆ. ಇಲ್ಲಿ ಫಸ್ಟ್ ಒನ್, ಇಲ್ಲಿ ಎರಡು ಎಕ್ಸ್ಪ್ರೆಷನ್ ಗಳನ್ನ ಕೊಟ್ಟಿದ್ದಾನೆ. ಒಂದೇದು ಎಕ್ಸ್ ಕ್ಯೂಬ್ ಮೈನಸ್ 8, ಇದನ್ನ ನಾನು ಬಿಡಿಸ್ಕೊಳ್ತಿದ್ದೀನಿ. ಹೆಂಗ್ ಬಿಡಿಸ್ಕೋಬಹುದು ಅಂತಂದ್ರೆ ಇದು ಯಾವ ಫಾರ್ಮಲ್ ಇದೆ? ಇದು ಎಕ್ಸ್ ಕ್ಯೂಬ್ ಅನ್ನ ಈ ತರ ಬರಿಬೋದಾ? ನಾನು ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತ ಬರಿಬೋದಾ? 8 is the cube of 2. ಇದು ಯಾವ ಫಾರ್ಮಲ್ ಇದೆ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮಲ್ ಇದೆ. ಏನ್ ಹೇಳುತ್ತೆ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳುತ್ತೆ ಫಾರ್ಮುಲಾ. ಎ ಸ್ಕ್ವಯರ್ ಅಂದ್ರೆ ಎ ಪ್ಲೇಸ್ ಅಲ್ಲಿ ಇದು ಎ, ಇದು ಬಿ. ಏನಾಗುತ್ತೆ? ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದ್ರೆ 2 ಸ್ಕ್ವಯರ್ ಪ್ಲಸ್ ಎ ಬಿ ಅಂತ ಅಂದ್ರೆ 2x ಆಗುತ್ತೆ. ಅದು ಎಕ್ಸ್ ಇಂಟು 2 ಮೀನ್ಸ್ 2x ಇಂಟು ಎ ಮೈನಸ್ ಬಿ ಅಂದ್ರೆ ಎಕ್ಸ್ ಮೈನಸ್ 2. ಸಾಲ್ವ್ ಮಾಡಿದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಅಂದ್ರೆ 4 ಪ್ಲಸ್ 2x ಇಂಟು ಎಕ್ಸ್ ಮೈನಸ್ 2 ಆಯ್ತು. ಇದು ಫಸ್ಟ್ ಎಕ್ಸ್ಪ್ರೆಷನ್ ಅನ್ನು ಬಿಡಿಸ್ಕೊಂಡಾಗ ಈ ತರ ಬರ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ, ಏನಿದೆ ಅದು? ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವಯರ್ ಪ್ಲಸ್ 8x ಪ್ಲಸ್ 8 ಇದೆ. ಇದನ್ನ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ನಾವು ಈ ತರ ಮಾಡ್ಕೋಬಹುದಾಯ್ತು ನೋಡಿ. ಎಕ್ಸ್ ಕ್ಯೂಬ್ ಪ್ಲಸ್ 8 ಅನ್ನು ಈ ಕಡೆ ತಗೊಂಡ್ರೆ ಪ್ಲಸ್ 8 ಪ್ಲಸ್ 4x ಸ್ಕ್ವಯರ್ ಪ್ಲಸ್ 8x ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 8 ಅನ್ನು ನಾನು 2 ಕ್ಯೂಬ್ ಅಂತ ಬರಿಬೋದಾ? ಪ್ಲಸ್ 4x, ಇದರಿಂದ ನಾನು ಇದನ್ನ ಕಾಮನ್ ತೆಗಿಬೋದ? ನಾನು 4x
4x ಎಲ್ಲ ಕಾಮನ್ ತೆಗಿಬೋದು. ಇಲ್ಲಿ x ಉಳಿಯಿತು, x ಪ್ಲಸ್ 2 ಉಳಿಯಿತು. ಇದು ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮ್ ಅಲ್ಲಿ ಇದೆ. ಏನ್ ಹೇಳುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ ಇಂಟು ಎ ಪ್ಲಸ್ ಬಿ ಅಂತ ಹೇಳುತ್ತೆ. ಈ ಫಾರ್ಮ್ ಪ್ರಕಾರ ಇದನ್ನು ಬರೆದ್ರೆ ನಾವು ಎ ಸ್ಕ್ವಯರ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಮೈನಸ್ ಎ ಇಂಟು ಬಿ ಅಂದ್ರೆ ಮೈನಸ್ 2x ಆಗುತ್ತೆ. ಇಂಟು ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ 2 ಆಗುತ್ತೆ. ಉಳಿದಿರೋದೇನಿದು ಪ್ಲಸ್ 4x ಇಂಟು ಎಕ್ಸ್ ಪ್ಲಸ್ 2. ಮತ್ತೆ ಇನ್ನೊಂದ್ಸಲ ಬರೆದ್ರೆ ಇದನ್ನ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಅಂದ್ರೆ 4 ಮೈನಸ್ 2x. ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ ಪ್ಲಸ್ 4x ಇಂಟು ಎಕ್ಸ್ ಪ್ಲಸ್ 2. 4x ಇಂಟು ಎಕ್ಸ್ ಪ್ಲಸ್ 2. ಎರಡರಲ್ಲೂ ಏನ್ ಕಾಮನ್ ಇದೆ? ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಎಕ್ಸ್ ಪ್ಲಸ್ 2 ಇದೆ. ಎಕ್ಸ್ ಪ್ಲಸ್ 2 ನ ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 2x ಏನ್ ಕಾಮನ್ ತೆಗೆದಿದ್ದೀನಿ? ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 2x ಇಲ್ಲಿ ಉಳಿತು. ಇಲ್ಲೇನು ಉಳಿತು? ಪ್ಲಸ್ 4x ಇಲ್ಲಿ ಉಳಿತು. ಹೌದಾ? ಇಲ್ಲಿ 4x ಮೈನಸ್ 2x ಇದೆ, ಇದರಲ್ಲಿ ಮೈನಸ್ ಮಾಡಿದ್ರೆ 2x ಆಗುತ್ತೆ. ಇದು ಅಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 2x ಆಗುತ್ತೆ. ಆವಾಗ ನಾವು ಸಾಲ್ವ್ ಮಾಡಿದ್ವಿ. ನೋಡಿ, ಈ ಟರ್ಮ್ ಅಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 4 HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ. ಇದರಲ್ಲಿ ಮತ್ತೆ ಬಂದಿರತಕ್ಕಂಥ ಇದರಲ್ಲಿ ಪ್ಲಸ್ 2x ಏನ್ ಕಾಮನ್ ಇದೆ? ಈ ಟರ್ಮ್ ಕಾಮನ್ ಇದೆ. ಇಲ್ಲೂ ಎಕ್ಸ್ ಪ್ಲಸ್ 4 ಪ್ಲಸ್ 2x ಇದೆ, ಇಲ್ಲೂ ಅಷ್ಟೇ ಎಕ್ಸ್ ಪ್ಲಸ್ 4 ಪ್ಲಸ್ 2x ಇದೆ. ಹಾಗಾಗಿ ಕಾಮನ್ ಇರೋ ಟರ್ಮ್ ಯಾವುದು? ಇವೆರಡಲ್ಲೂ ಇದು ಬರ್ತಾ ಇದೆ. ಸೊ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರೋದ್ರಲ್ಲಿ 3 ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ಸೊ ಆಪ್ಷನ್ಸ್ 3 ಇಸ್ ದ ರೈಟ್ ಆನ್ಸರ್. ಆಲ್ಫಾ ಅಂಡ್ ಬೀಟಾ are the zeros of the polynomial p of x is equal to 2x square plus 5x plus k. Then the value of k when alpha square plus beta square plus 3 alpha beta is equal to 29/4 is ಅಂತ ಹೇಳಿದಾನೆ. ಸಿಂಪಲ್ ಇರತಕ್ಕಂಥ ಕ್ವಶನ್. ಇಲ್ಲಿ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 3 ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 29/4 ಅಂತ ಹೇಳ್ತಿದ್ದಾನೆ. ಈ ಕೊಟ್ಟಿರೋ ರಿಲೇಷನ್ ಅಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ಇದನ್ನ ಈ ತರ ಬರ್ಕೋಬೋದ ನಾವು? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ 3 ಆಲ್ಫಾ ಬೀಟಾನ ನಾನು 2 ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಈ ತರ ಬರ್ಕೋಬೋದಾ? ಬರ್ಕೋಬಹುದು. ದರ್ ಇಸ್ ನೋ ಚೇಂಜ್. ಇಷ್ಟನ್ನು ಸೇರಿಸಿ ನಾನು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 29/4. ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಸಮ್ ಆಫ್ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಜೀರೋಸ್ ಸಮ್ ಆಲ್ಫಾ ಪ್ಲಸ್ ಬೀಟಾ ಇದನ್ನ ನಾವು ಸಮ್ ಅಂತ ಹೇಳ್ತೀವಿ. ಹೆಂಗಿರುತ್ತದು? ಮೈನಸ್ ಬಿ ಬೈ ಎ. ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಬರುತ್ತೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ. ಇಲ್ಲಿ ಇದು ಎ, ಇದು ಬಿ, ಇದನ್ನ ಸಿ ಅಂತ ಹೇಳ್ತೇವೆ. ಓಕೆನಾ? ಮೈನಸ್ ಬಿ ಬೈ ಎ ಅದು ಫಾರ್ಮುಲಾದಲ್ಲಿ ಇರ್ತಕ್ಕಂಥ ಮೈನಸ್. ಬಿ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 5 ಇದೆ. ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 2 ಇದೆ. ಸೊ ಸಮ್ ಎಷ್ಟು ಬರ್ತಾ ಇದೆ? ಮೈನಸ್ 5/2. ಅದೇ ತರ ಪ್ರಾಡಕ್ಟ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಹೇಳ್ತೇವೆ. ಸಿ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ ಕೆ ಇದೆ. ಎ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಆ ಎಲ್ಲ ವ್ಯಾಲ್ಯೂ ತಗೊಂಡ್ಬಂದಿಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ 5/2 ಹೋಲ್ ಸ್ಕ್ವಯರ್ ಆಯ್ತು. ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟಿದೆ? ಇಲ್ಲಿ k/2 ಇಸ್ ಈಕ್ವಲ್ ಟು 29/4. ಸ್ಕ್ವೇರ್ ಮಾಡಿದ್ರೆ ಇದಿಷ್ಟಾಯ್ತು 25/2 ಪ್ಲಸ್ 2 ಅಲ್ಲ 4. k/2 ಇಸ್ ಈಕ್ವಲ್ ಟು 29/4. ಈ ಟರ್ಮ್ನ ಆ ಕಡೆ ಶಿಫ್ಟ್ ಮಾಡಿದಾಗ
k/2 ಇಲ್ಲೇ ಇರುತ್ತೆ ಈಸ್ ಈಕ್ವಲ್ ಟು ಆ ಕಡೆ ಶಿಫ್ಟ್ ಆದ್ರೆ 29/4 ಮೈನಸ್ 25/4 ಆಗುತ್ತೆ. ಅಲ್ಲಿಗೆ 29 ನಲ್ಲಿ 25 ಹೋದ್ರೆ 4/4 ಆಯ್ತು. ಯಾಕಂತಂದ್ರೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಒಂದೇ ಸಲ ಬರ್ಕೊಳ್ತೇವೆ. 4/4 ಅಂದ್ರೆ 1 ಆಯ್ತು. k/2 ಈಸ್ ಈಕ್ವಲ್ ಟು 1 ಆದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡದೇ ಇದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? k ಈಸ್ ಈಕ್ವಲ್ ಟು 2 ಆಗುತ್ತೆ. ಹಾಗಾಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ 2 ಎಲ್ಲಿ ಬರ್ತಾ ಇದೆ? ಆಪ್ಷನ್ 2 ನಲ್ಲಿ ಬರ್ತಾ ಇದೆ. ಸೊ 2 ಈಸ್ ದ ರೈಟ್ ಆನ್ಸರ್.